ಮೈಸೂರಿಗೆ ಒಂದಿನ ಚಾಮರಾಜನಗರಕ್ಕೆ ಹೋಗೋದು ಮತ್ತೆ 3 ದಿನ ಮೈಸೂರಿನ ಓಕೆ ಈಗ ಏನಾಗುತ್ತೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಮೈಸೂರು ಚಾಮರಾಜನಗರ ಕ್ಷೇತ್ರದಲ್ಲಿ ಗೆಲುವಿಗೆ ಪಣ ತೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಹಳ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಎರಡೂ ಜಿಲ್ಲೆಯಲ್ಲಿ ದೊಡ್ಡ ಆಪರೇಷನ್ ಒಂದಕ್ಕೆ ಸಿದ್ಧತೆ ಮಾಡ್ಕೊಂಡ್ರ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಇದೆ. ಎರಡೂ ಜಿಲ್ಲೆಯ ನಾಯಕರಿಗೆ ಜವಾಬ್ದಾರಿ ಹಂಚಿಕೆಗೆ ಮುಂದಾದ್ರ ಹಾಗಾದ್ರೆ ಆಪರೇಷನ್ ಮಾಡ್ತಾರೆ ಅಂದ್ರೆ ಯಾರ್ಯಾರನ್ನ? ಚಾಮರಾಜನಗರ ಭಾಗದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಇಡೀ ಕುಟುಂಬವನ್ನೇ ಎಳ್ಕೊಳ್ತಾ ಇದ್ದಾರೆ. ಅಂದ್ರೆ ಅವ್ರು ಮುಂಚೆ ಕಾಂಗ್ರೆಸ್ ಕಡೆ ಎಲ್ಲ ಇದ್ದವರು ಮತ್ತೆ ವಾಪಸ್ ಎಳ್ಕೊಳ್ಳೋಣ ಅಂತ. ಮಗದೊಂದು ಕಡೆ ಇನ್ನು ಈ ತೀರಾ ಲೋಕಲ್ ಲೀಡರ್ಸ್ ಗಳನ್ನ ಎಳ್ಕೊಳ್ಳೋದ್ರ ಮುಖಾಂತರ ಚಿಕ್ಕ ಪುಟ್ಟದಾಗ್ಲೇ ಬರ್ಲಿ ಬಿಡಿ ನಂಬರ್ಸ್ಗಳು, ಹನಿ ಹನಿಗೂಡಿದ್ರೆ ಹಳ್ಳ ಅಲ್ವಾ, ಆ ರೀತಿಯ ಪ್ರಯತ್ನಕ್ಕೆ ಕೈ ಹಾಕ್ದಂಗೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಅವರು. ಬಹಳ ಪ್ರತಿಷ್ಠೆಯ ಕಣವಾಗಿ ಮೈಸೂರು ತಮ್ಮ ತವರು ಕ್ಷೇತ್ರವನ್ನ ತಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡಿತಾ ಹೋಗೋಣ. ಸುಕೇಶ್, ಬೇರೆ ಕ್ಷೇತ್ರಗಳಿಗಿಂತ ಈಗ ಮೊದಲ ಹಂತದಲ್ಲಿ 14 ಕ್ಷೇತ್ರಕ್ಕೆ ಚುನಾವಣೆ ನಡೆದರೂ ಕೂಡ ಉಳಿದ ಕ್ಷೇತ್ರಗಳಿಗಿಂತ ಮೈಸೂರು ಚಾಮರಾಜನಗರ ಹೆಚ್ಚು ಫೋಕಸ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ, ಗೆಲ್ಲೇಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಅವರ ಪ್ರಯತ್ನಗಳು ಹೇಗಿರಬಹುದು ಅಂತ? ಅರವಿಂದ್, ಮೈಸೂರು ಚಾಮರಾಜನಗರ ಅವಳಿ ಜಿಲ್ಲೆಗಳು ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಕೂಡ ಹೌದು. ಸಹಜವಾಗಿ ಮುಖ್ಯಮಂತ್ರಿ ಆಗಿದ್ದುಕೊಂಡು ಅವರ ತವರು ಜಿಲ್ಲೆಯಲ್ಲಿ ಏನಾಯ್ತು ಲೋಕಸಭೆ ಚುನಾವಣಾ ಫಲಿತಾಂಶ ಅನ್ನುವಂಥದ್ದು ಕೂಡ ಅಕೌಂಟಬಿಲಿಟಿ ಆಗಿರುತ್ತೆ. ಹಾಗಾಗಿ ಹೆಚ್ಚು ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ರೆ. ಹಿಂದೆಯೂ 4 ದಿನ ಮೈಸೂರಿನಲ್ಲಿದ್ದು ಮೈಸೂರು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಒಂದು ತಂತ್ರಗಾರಿಕೆಯನ್ನು ಮಾಡಿದ್ರು. ಇವತ್ತಿನಿಂದ ಮತ್ತೆ 3 ದಿನಗಳ ಕಾಲ, ಅದರಲ್ಲಿ ವಿಶೇಷವಾಗಿ 2 ದಿನ ಮೈಸೂರು, 1 ದಿನ ಚಾಮರಾಜನಗರಕ್ಕೆ ಸಮಯವನ್ನು ಕೊಡ್ಲಿಕ್ಕೆ ತೀರ್ಮಾನ ಮಾಡಿದರೆ ಸಾಕಷ್ಟು ಆಪರೇಷನ್ ಗಳ ಪ್ರಯತ್ನಗಳು ಕೂಡ ನಡೀತದೆ. ವಿಶೇಷವಾಗಿ ಶ್ರೀನಿವಾಸ್ ಪ್ರಸಾದ್ ಆ 2 ಜಿಲ್ಲೆಯ ಭಾಗದ ಪ್ರಭಾವಿ ದಲಿತ ನಾಯಕರು ಕೂಡ ಹೌದು. ಅವರ ಕುಟುಂಬದ ಸದಸ್ಯರುಗಳು ಬಹುತೇಕ ಅವ್ರ ಅಳಿಯ ಬಂದಿದ್ರು, ಇನ್ನೊಬ್ರು ಅಳಿಯ ಕೂಡ ಇನ್ನೊಂದು 2 ದಿನದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಹಾಗಾಗಿ ಆ ರೀತಿಯ ಒಂದಷ್ಟು ಏನೆಲ್ಲ ತಂತ್ರಗಾರಿಕೆಯನ್ನು ಮಾಡಬಹುದು ಗೆಲುವಿಗೆ ಪೂರಕವಾಗುವಂತ ರೀತಿಯಲ್ಲಿ, ಅಥವಾ ಮತ್ತಷ್ಟು ಪಕ್ಷವನ್ನ ಪ್ರಬಲಗೊಳಿಸಿಕೊಂಡು ಚುನಾವಣೆಯನ್ನ ಪ್ರಬಲವಾಗಿ ಎದುರಿಸಲಿಕ್ಕೆ ಬೇಕಾದ ಸಿದ್ಧತೆಯನ್ನು ಅನ್ನುವಂತ ನಿಟ್ಟಿನಲ್ಲಿ 3 ದಿನಗಳ ಕಾಲ, ಇಂದಿನಿಂದ 3 ದಿನಗಳ ಕಾಲ ಮೈಸೂರಿನಲ್ಲಿ ವಾಸ್ತವ್ಯವನ್ನು ಹೂಡ್ತಾ ಇದ್ದಾರೆ. 2 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ತಮ್ಮದೇ ಆದಂತಹ ಪ್ರಭಾವ ಬೀರುವಂತದ್ದು, ಪಕ್ಷದ ಕಡೆ ಸೆಳೆಯುವಂತದ್ದು, ಜೊತೆಗೆ ಸಂಘಟನಾತ್ಮಕವಾಗಿ ಮತ್ತು ಚುನಾವಣೆಗೆ ಬೇಕಾದ ತಂತ್ರಗಾರಿಕೆ ಅನ್ನೋ ವಿಚಾರದಲ್ಲಿ ನಾಯಕರಿಗೆ ಸಲಹೆ ಸೂಚನೆ ಕೊಡ್ಲಿಕ್ಕೆ ಕೂಡ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಕೂಡ. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಈಗ ಶ್ರೀನಿವಾಸ್ ಪ್ರಸಾದ್ ಅವರು ಹಾಲಿ ಸಂಸದರು, ಅವರೇನು ಈ ಸರ್ತಿ ಕಾಂಗ್ರೆಸ್ಗೆ ಬಂದ್ಬಿಡ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ಆಗ್ಲೇ ನಿವೃತ್ತಿ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಬಟ್ ಅವ್ರ ಇಡೀ ಕುಟುಂಬ, ಅವರ ಮೊದಲ ಅಳಿಯ ಡಾಕ್ಟರ್ ಮೋಹನ್ ಈಗಾಗಲೇ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಡಾಕ್ಟರ್ ಹರ್ಷವರ್ಧನ್, ನಂಜನಗೂಡಿನ ಮಾಜಿ ಶಾಸಕರು, ಅವರು ಕೂಡ ಬರ್ತಾರೆ. ಇನ್ನು ಶ್ರೀನಿವಾಸ್ ಪ್ರಸಾದ್ ಅವರ ಸಹೋದರನನ್ನೇ ಕರ್ಕೊಂಡು ಬರಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಏನಾದರೂ ದೊಡ್ಡ ಯಶಸ್ಸು ಸಿದ್ದರಾಮಯ್ಯ ಅವರಿಗೆ ಸಿಗಬಹುದು ಅಂತಕ್ಕಂಥ ನಿರೀಕ್ಷೆಯನ್ನು ಅವರು ಇಟ್ಕೊಂಡಿದ್ದಾರೆ.